ಹಾಯ್ ನಮಸ್ಕಾರ ಸೌಕರ್ ಮಂದಿಗೆ ನಾನು ನಿಮ್ಮ ನೆಚ್ಚಿನ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸಂತೋಷ್ ಮಾತಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಅಡಿಗೆ ಮಾಡಲಿಕ್ಕೆ ಇದ್ದಾರೆ ನಿಮ್ಮ ನೆಚ್ಚಿನ ಒನ್ ಆ್ಯಂಡ್ ಓನ್ಲಿ ಡ್ಯಾನ್ಸರ್ ರಿಷಬ್ ಶೆಟ್ಟಿ ಅವರು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ. ಅಂತ ಮರಯ್ಯ ಮಾತಾಡ್ರಿ, ನೀವು ಸ್ಟಾರ್ಟ್ ಮಾತಾಡ್ರಿ, ನೋಡ್ರಿ ನೀವು ಚಂದ ಕಣ ಅಂತೀರಿ. ನೋಡ್ರಿ ಸಾವುಕಾರ ಮಂದಿ, ನಾವಿವತ್ತು ಆಫೀಸ್ಗೆ ಹೋಗಿ ಬಂದ್ವಿ. ನಮ್ಮ ಸಾವುಕಾರ ಬಂದಿದ್ದು ಇವತ್ತು ವೀಕ್ ಆಫ್. ಕರೆಕ್ಟ್? ವೀಕ್ ಆಫ್ ಐತಿ ಇವತ್ತು. ವೀಕ್ ಆಫ್ ಐತ್ರಿ ಇವತ್ತು. ಎದಕ್ಕಂದ್ರೆ ಅವರು ನೈಟ್ ಶಿಫ್ಟ್ ಮಾಡ್ತಿರ್ತಾರೆ, ಡೇ ಶಿಫ್ಟ್ ಮಾಡ್ತಿರ್ತಾರೆ. ಯಾರು ಯಾವಾಗ ಕರೀತಿರ್ತಾರೆ ಅವಾಗ ಹೋಗ್ತಿರ್ತಾರೆ ಅಷ್ಟೇ. ಎಲ್ಲಿ ಹೋಗನ್ರಿ, ಆಫೀಸಿಗೆ ಹೋಗ್ತಾರೆ. ಮತ್ತೇನಂದ್ರಿ, ಇವತ್ತು ಊಟ ಮಾಡ್ಬೇಕು ನಾವು. ಇವತ್ತ ಮಾಡ್ತೀಯ? ಕರೆಕ್ಟ್. ಪಂಚಿ ಹೊಡಿತಾನಿಲ್ಲ ಅಂತಂದ ನಂಗೆ ಡೌಟ್ ಇತ್ರಿ. ಹೊಡೆದಾದ್ರು ಇವತ್ತ ಊಟ ಮಾಡ್ತೀನಿ. ಯಾಕಂದ್ರೆ ಇವತ್ತಿನ ಊಟ ಇವತ್ತು ಮಾಡಿದ್ರೆ ನಾಳೆ ಎತ್ತಾತೀವಿ ನಾವು. ಕರೆಕ್ಟ್ ಇಲ್ಲ? ಏನ್ ಮಾಡಂತೇವ ಅಂತ ಹೇಳು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಸ್ಪೆಷಲ್ ಆ್ಯಂಡ್ ವೆರಿ ಟೇಸ್ಟಿ ಮೂಲಂಗಿ ಸಾರು ಮಾಡ್ತಾ ಇದ್ದಾರೆ. ಇಫ್ ಯು ನೋ ದಟ್ ಮೂಲಂಗಿ ಸಾರ್ ಇಸ್ ಲೈಕ್ ಮೂಲಂಗಿ ಸಾರು ಓನ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವೇನ್ರಿ ದುಂಡನು ಮೂಲಂಗಿನ ಗಾಳಿ ಗಾಳಿ ಹೆಚ್ಕೋಬೇಕು. ಮೂಲಂಗಿ ಹೆಚ್ಚಾಗ್ತಾವ್ರಿ. ಇವು ಬೆಳಗಿರ್ತಾವು. ಬೆಳಗಿರ್ತಾವ. ಹೌದೌದು, ಬೆಳಗಾಗ್ತಾವ. ಹೋದ್ಸಲ ನಮ್ಗೆ ಇರೋ ಅಕ್ಕಿ ಬೆಳಗಿರ್ತಾವ ಅಂತಂದ್ರೆ ಬೆಳಗ ಅಂದಿದ್ದ ರೈಸ್. ಈ ಸಲ ಮೂಲಂಗಿನೂ ಬೆಳ್ಳನ ತೊಗೊಂಬಂದಿವಿ ನಾವು. ಇವ್ರು ಹೆಚ್ಚಾಗ್ತಾವ್ರಿ ಫಸ್ಟ್. ಬೆಳ್ಳನ್ ತಿಂದ್ರ ಮನುಷ್ಯರು ಬೆಳಗಾಕಾರ ಅಂತ ನಂಬಿಕೆ ಅಷ್ಟ ನಮಗೂ. ಹೌದ್ರಿ. ಇವ ಮಕ್ಕ ತೋರಿಸ್ರಿ ಸ್ವಲ್ಪ. ಇವೆಲ್ಲ ಬೆಳ್ಳನ ತಿಂತಾನ್ರಿ. ಬೆಳಗದ ನನಗೆ ಗೊತ್ತಿಲ್ಲ. ನಾನು ನೋಡ್ರಿ ಸ್ವಲ್ಪ ಬೆಳಗದೀನಿ ನಾನು. ಸ್ವಲ್ಪ ಹಂಗದೇನ್ರಿ, ಸ್ಮಾರ್ಟ್ ಅದೀನಿ, ಏನು ತಿನ್ನ ಕಡ್ಕೊಬಿಡ್ರಿ. ಇವರು ಮೂಲಂಗಿ ಹೆಚ್ಚಾವಂತಾರಿ. ಮೂಲಂಗಿ ಸಾರು ಹೆಂಗೆ ಮಾಡ್ತಾರಂದ್ರೆ ಫಸ್ಟ್ ಹೆಚ್ಬೇಕ್ರಿ. ಮೂಲಂಗಿನೇ ಹೆಚ್ಬೇಕು. ಕರೆಕ್ಟ್ ಇಲ್ಲ? ನೋಡ್ರಿ ಸಾವುಕಾರ ಮಂದಿ, ನಾವು ಮೂಲಂಗಿ ಸಾರು ಮಾಡಾಕತ್ತೀವಲ್ಲ, ಫಸ್ಟ್ ಇವು ಏನಿವು ಬ್ಯಾಳೆ. ಕರೆಕ್ಟ್. ಬ್ಯಾಳೆ ತೊಳೆದು ಕುಕ್ಕರ್ನಾಗ ಹಾಕಿವ್ರಿ. ಇದಾಗ ಕುಕ್ಕರ್ ರೀ, ಹಿಂಗೆ ಇರುತ್ತೆ ನೋಡ್ರಿ ಕುಕ್ಕರ್. ಇದ್ರಾಗ ಹಾಕಿವಿ. ಆಮ್ಯಾಕೆ ಇವರು ಮೂಲಂಗಿ ಎಸ್ತಾರ. ಮೂಲಂಗಿ ಹೆಚ್ಚಿನ ಮ್ಯಾಕ ಅದನ್ನು ತೊಳಿತೀವಿ. ತೊಳೆದು ಮಾಡ್ಬೇಕು, ಇಲ್ಲಾಂದ್ರೆ ಎಲ್ಲ ತೊಳ್ಕೊಂಡು ಹೋಗ್ತಾವ. ಇವ್ರು ಅದಾರಲ್ರಿ, ಇವರು ಕಟ್ ಮಾಡೋದ್ರ ಸೂಪರ್ ಅದಾರ್ರಿ ವೆಜಿಟೇಬಲ್ಸ್. ಹೌದು. ರಿಷಬ್ ಶೆಟ್ಟಿ ತಪ್ಪಿಳೇನ್ರಿ ಇಷ್ಟತನ ರಿಷಬ್ ಶೆಟ್ಟಿ ಅಂತ ನಾನು ಹೇಳಿದೆ. ಇವರು ರಾಜ್ಬಿ ಶೆಟ್ಟಿ. ಎಲ್ಲರೂ ಶೆಟ್ರ್ ಅದಾರಲ್ರಿ ನಮ್ರು, ಫೇಮಸ್ ಅವರು ಎಲ್ಲರೂ ಒಂದ. ನಮ್ಗೆ ರಾಜ್ಬಿ ಶೆಟ್ಟಿನೂ ಒಂದ, ರಿಷಬ್ ಶೆಟ್ಟಿನೂ ಒಂದ, ಮತ್ತೆ ರಕ್ಷಿತ್ ಶೆಟ್ಟಿನೂ ಒಂದ. ಎಲ್ಲ ಶೆಟ್ರು ಒಂದ ಇದ್ದಂಗ. ಆಲ್ ಇನ್ ಒನ್. ಶೆಟ್ರ್ ಇಸ್ ಆಲ್ ಇನ್ ಒನ್. ಎಲ್ಲಾರ ಹೆಸರು ಒಂದ ತರನ ಐತಿ. ಜೈ ಮಂಗಳೂರು, ಜೈ ಶೆಟ್ರ. ಕಟ್ ಮಾಡ ಅಂತಾರೆ ಎಲ್ಲ. ಇವರು ಪಟ್ ಯಾವಾಗ ಕಟ್ ಮಾಡ್ತಾರ, ನಿಂತು ಬರ ಅಂತೈತಿ ನಮಗಂತೂ. ಯಾಕಂದ್ರೆ ಡ್ಯೂಟಿ ಹೋಗಿರ್ತೀವ್ರಿ. ಡ್ಯೂಟಿ ಮಾಡ್ಕೊಂಡು ಬಂದು ಇವೆಲ್ಲ ಕಟ್ ಮಾಡಿ ಅಡಿಗೆ ಮಾಡೋದೈತಲ್ರಿ, ಬಹಳ ಕಷ್ಟ. ನೈಟ್ ಶಿಫ್ಟ್ ಮಾಡ್ಕೊಂಡ್ರೆ ಆರಾಮ್ ಇರ್ತಾರಲ್ಲ. ನೈಟ್ ಶಿಫ್ಟ್ ಏನ್ರಿ, ಹಿಂಗೆ ರಾತ್ರಿ ಹಿಂಗೆ ಮಕ್ಕೊಂಡು ಹಿಂಗೆ ಎದ್ಬಿಟ್ರೆ ಆಗ್ತದೆ, ಬೆಳಕ ಹರಿತೈತಿ. ನೋಡ್ರಪ್ಪ ಏನಂತಾನ, ನೈಟ್ ಶಿಫ್ಟ್ ಮಾಡಿದವ್ರು ಯಾರೋ ಒಬ್ರು ಒಂದೆರಡು ಕಮೆಂಟ್ ಹಾಕ್ರಿ, ಗೊತ್ತಾಗತಿ ಏನಿರ್ತೈತಿ. ಹಿಂಗೆ ರಾತ್ರಿ ಕಾಣ್ ಮುಚ್ಕೊಂಡ್ಬಿಟ್ರೆ ಬೆಳಿಗ್ಗೆ ಹಿಂಗೆ ಎದ್ಬಿಟ್ರೆ ಬೆಳಕ ಇರ್ತೈತಿ. ಡೇ ಶಿಫ್ಟ್ ಆಗಲ್ರಿ, ಬೆಳಿಗ್ಗೆ ಅಂತ ಸಾಯಂಕಾಲ ಮಟ್ಟ ಕೆಲಸ ಮಾಡ್ಬೇಕು. ಇವ ಬೆಳಗ್ಗೆ 10 ಗಂಟೆಗೆ ಹೋಗಿ 5 ಗಂಟೆಗೆ ಬರ್ತಾನಲ್ಲ, ಗೊತ್ತಿಲ್ಲ ಇವಂಗ. ರಾತ್ರಿ 10 ಗಂಟೆಗೆ ಹೋಗಿ ಬೆಳಗ್ಗೆ 7-8 ಗಂಟೆಗೆ ಬರ್ತಾವಲ್ಲ, ನಮ್ಗೆ ಗೊತ್ತಿರ್ತದೆ ನೈಟ್ ಶಿಫ್ಟಿಂದ ಏನು ಹಣೆ ಬರ ಅಂತಂದು. ಕರೆಕ್ಟ್. ಅವ್ರದ್ದು ಅವ್ರಿಗೆ ಗೊತ್ತಿರ್ತೈತಿ, ನಮ್ದು ನಮ್ಗೆ ಗೊತ್ತಿರ್ತೈತಿ. ನಮ್ದು ನಾವು ನೋಡ್ಬೇಕು, ಅವ್ರ ನೋಡ್ಕೋಬೇಕು. ಏನು ಜೀವನ. ನಾವು ಈಗ ಫಸ್ಟ್ ಇವು ಆಗಲೇ ತೊಳ್ಕೊಂಡಿಟ್ಟಿದ್ವಲ್ರಿ. ಇದಕ್ಕೆ ಇವರು ನಮ್ಮ ಶೆಟ್ರ್ ತೊಳೆದು ಇಟ್ರು. ಸಿಂಕ್ ಆತಲ್ಲ ಚಾಕ್. ನಮ್ಮ ಶೆಟ್ರ್ ತೊಳೆದಿಟ್ರು. ಇದು ಏನಿದೆ ಮೂಲಂಗಿ ತೊಳೆದಿಟ್ರಿ. ಇವನ್ನ ಹಾಕ್ರಿ, ಇದಕ್ಕೆ ಹಾಕ್ರಿ. ಇವನ್ನ ತೊಳೆದೇವ್ರಿ, ಎಲ್ಲ ತೊಳೆದ ಮಾಡ್ತೀವಿ ನಾವು, ಹಂಗೇನು ಮಾಡಂಗಿಲ್ಲ.
ಮೂಲಂಗಿ ಸಾರು ರೀ ಮೂಲಂಗಿ. ವೇಸ್ಟ್ ಫಸ್ಟ್ ಇದು ಸಾರು ಮಾಡೋ ಅಂತಂದ್ರೆ ಇವ ಸೊಪ್ಪು ಇದು ಮಾಡ್ಕೊಂಡು ಕೂತಾನೆ ರೀ ಅವ. ಏನು ಮೇನ್ ಐತಿ ಫಸ್ಟ್ ಸಾರು ಮಾಡಿದ್ರೆ ಆತು, ಆಮ್ಯಾಕೆ ಇದನ್ನ ಸೊಪ್ಪು ಹುಡ್ಕೊಂಡು ಕೂತಾನೆ. ನೀರನ್ನೇ ಹಾಕ್ತೀನಿ ಅಂತಂದು ಅದು ಎಷ್ಟೊತ್ತಾಗತ್ತೆ ರೀ ಕಟ್ ಮಾಡಿ ಹಾಕೋದು. ಉತ್ತರ ಕರ್ನಾಟಕ ಮಂದಿ ನಮ್ಗೆ ಗೊತ್ತಿತ್ತಿಲ್ಲ ರೀ, ಸೊಪ್ಪು ಇತ್ತ ಹಂಗೆ ಹರ್ಕೊಂಡು ತಿಂದ್ಬಿಡ್ತೀವಿ. ನೆನ್ಸ್ಕೊಂಡು ತಿಂತೀವಿ ರೀ. ಈಗ ನೆಕ್ಸ್ಟ್ ನಾವು ಏನು ಮಾಡೋಕಂದ್ರೆ ಆಟ ಬರ್ತಾನೆ ರೀ ಅವನು ಕೆಂಪ್ರೆ ಇಲ್ಲಿ ಇಡಲಿ. ಇದಕ್ಕೆ ಇದು ಹಾಕಿದೆ, ಇದು ತು ಅವು ಬೆಳ್ಳುಳ್ಳಿ ಹಾಕಿ. ಇವು ಬೆಳ್ಳುಳ್ಳಿ ಎಷ್ಟು ಚಂದ ಹಾಕ್ತಾನೆ ಒಳ್ಳೆ ಅಡುಗೆ ಶಾಪ್ನಾಗ. ಮತ್ತೆ ಇದು ಗರಂ ಮಸಾಲ ಹಾಕಿ. ಹಾಕಿ ಇದು ಗರಂ ಮಸಾಲ ಹಾಕೋಗ್ರಿ. ನೋಡು ಯಾರಿಗೆ ಅಂತೀನಿ, ನಮ್ಮ ಫ್ರೆಂಡ್ಸ್ಗಳ ಅಂತೀನಿ, ನೀನು ನನಗೆ ಅಂತೀನಿ. ನನಗೆ ಸಾಕು ಖಾರ ತೋ ಜಾಸ್ತಿ ಆಗ್ತದೆ. ಕೆಂಪು ಖಾರ ತೋ. ಈ ಖಾರ ಹಾಕ್ಬೇಕ್ರಿ. ಇಲ್ಲಿ ಮೆಣ್ಸಿನ್ಕಾಯಿ ಹೆಚ್ಚು, ನೀ ಒಣ ಮೆಣ್ಸಿನ್ಕಾಯಿ ಹೆಚ್ಚು. ಈ ಕೆಂಪು ಖಾರ ಹಾಕಿ ಒಣ ಮೆಣ್ಸಿನ್ಕಾಯಿ ಹಾಕ್ತಾರೆ ಯಾರು? ಯಾರು ಎಲ್ಲಿ ನೋಡ್ಕೊಂಬಂದ್ರಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮತ್ತೆ ಮೆಣಸಿಗೆ ಹೆಚ್ಚಂತಿ. ಮೆಣ್ಸಿನ್ಕಾಯಿ ಹೆಚ್ಚತ್ತಂತ ನೋಡಿ. ಖಾರ ಹಾಕಾಕಂತ ಇಲ್ರಿ ಈಗ. ಒಂದು 2 ಹಾಕೊಂದು 8 ಸಾಕು ಬಿಡ್ರಿ. ಮತ್ತೆ ಬೆಂಕಿ ಹತ್ತಿತ್ತು ತೆಳಗ. ಮತ್ತೆ ನಾವು ಸ್ಪೈಡರ್ ಮ್ಯಾನ್ ಹಾಕ್ತೀವಿ. ತೆಳ ಬೆಂಕಿ ಹಚ್ಕೊಂಡು ಮ್ಯಾಗ ಎದ್ದಾಳಾರ ನಾವು. ಬೋಗಿ ಮ್ಯಾನ್ ಖಾರ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆಳೆಸಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡ ಮೇಲೆ ಸಾಕು ಕಟ್ ಮಾಡ್ಬೇಕಾ? ಏನು ಕಟ್ ಮಾಡಿ ಇಲ್ಲಿ ಸ್ಟಾಪ್ ಮಾಡ್ಬಿಡ ಅಂದೆ. ಸ್ಟಾಪ್ ಮಾಡ್ಬೇಕಂತ ಹಿಂಗೆ. ಸ್ಟಾಪ್ ಮಾಡಿದ್ರೆ ಇಲ್ಲಾಂದ್ರೆ ಎಡಿಟರ್ ಲಾಂಗ್ ಲೆಂತ್ ವಿಡಿಯೋ ಆಗತ್ತೆ, ಅದಕ್ಕೆ ಎಡಿಟ್ ಮಾಡಕ್ಕೆ. ನೆಕ್ಸ್ಟ್ ಕರೆಕ್ಟ್. ಇದಕ್ಕೆ ಹಾಕಿದ್ವಿ ಎಲ್ಲ ಹಾಕಿದ್ವಲ್ಲ. ಸಾರ್ವಜನಿಕರಲ್ಲಿ ವಿಜ್ಞಾಪನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮೂಲಂಗಿ ಸಾರು ರೆಡಿ ಆಗುತ್ತದೆ. ಇದಕ್ಕೆ ನಾವು ಏನೋ ಸ್ವಲ್ಪ ಎಣ್ಣೆ ಹಾಕಬೇಕು. ಹಿಂಗೆ ಒಯ್ದ್ಬಿಟ್ಟು ಹಿಂಗೆ ಕಲಿಸ್ಬಿಟ್ಟು ಹೇಳು ಡೈಲಾಗ್ ಹೇಳ. ಹಿಂಗೆ ಒಯ್ದ್ಬಿಟ್ಟು ಕಲಿಸ್ಬಿಟ್ಟು ಕಲಕೊಂಡ್ ತಿಂತಾ ಇದ್ರೆ ಅವ್ರ ಅಮ್ಮನ ಪಿಂಡ ಪಿತೃಪಕ್ಷ ಪಿಂಡ. ಇದಕ್ಕೆ ನೀರು ಹಾಕದಕ್ಕೆ ನೀರು ಪಿತೃಪಕ್ಷದ ಪಿಂಡ. ಏನು ಆಕ್ಟಿಂಗ್ ಏನ್ರಿ ನಮ್ಮ ಹಾಕ ನೀರು ಹಾಕ ನೀನು 2 ಗ್ಲಾಸ್ ಹಾಕ. ಮುಳುಗ್ಬೇಕದ, ಕುದಿಬೇಕದ. ಇವರು ನೀರು ಹಾಕಾಕುತ್ತಾರ್ರಿ ಈಗ. ನೀರು ಹಾಕಿ ಏನೋ ಡೈಲಾಗ್ ಅಂತಾರೆ ನೋಡ್ರಿ. ಹೇಳ್ರಿ ಅಷ್ಟೇ ಹಾಕು. ಅಷ್ಟೇ ಸಾಕು, ಜಾಸ್ತಿ ಆಗ್ಬಾರ್ದು. ಎಷ್ಟಾಗಲಿಲ್ಲ ನೋಡು. ಸಾಕು ಬಿಡು. ಸಾಕಾ? ಹಾಕಿದ್ವಲ್ಲ, ಉಪ್ಪು ಹಾಕಿದ್ವಿ. ಅದಕ್ಕೆ ಇದು ಹಾಕು. ಏನು ಹಾಕ್ತಾರೆ ಇದಕ್ಕೆ? ನಾನೇನ ಮಿಸ್ಸಿಂಗ್ ಹೊಡ್ಯಾ ಅಂತೈತೆ ನನಗೇನ ಅಂತಾರೆ. ತತ್ತೆ ಹಾಕ್ತಾರೇನ್ರಿ ಇದಕ್ಕೆ? ಮತ್ತೆ ಬಿಡು. ಚಿಕನ್ ಹಾಕ್ತಾನ್ರಿ ಇಲ್ಲಿ ನಾಯ್ಕು ಏನು ಬೇಡ, ಅದನ್ನೆಲ್ಲ ತಿನ್ನಂಗಿಲ್ಲ ನಾವು. ಇದು ಹಾಕ. ಸಕ್ಕರೆ ಹಾಕ್ಲೆ. ಓ ತಡಿಪಾ, ಕಟ್ ಮಾಡಿದ ನಮ್ಮಲ್ಲ ಇಂದಿದ್ದು. ಕಟ್ ಮಾಡೋ ಇಲ್ಲ ಅಂದ್ರೆ ನೋಡು. ಇದು ಹಾಕ. ಥೂ ಇವ ನೋಡ್ರಿ, ಇದೇನ್ರಿ ಇದು ಪೊಮೊಗ್ರನೇಟ್. ಅದನ್ನ ಹಿಡ್ದಾನ. ಮತ್ತೇನಾರು ತೋರ್ಸು. ಅದನ್ನ ಇಟ್ಬಿಡು ಕುದಿಯಾಕ ಇಡನ. ತಾಳೆ ಏನ ಮಿಸ್ಸಿಂಗ್ ಹೊಡ್ಯಾ ಅಂತೈತಿ. ಏನ ಹಾಕ್ತಾರೆ ಅದಕ್ಕೆ. ಇದು ಹಾಕಪ್ಪ. ಇದು ಅಂದ್ರೆ ಏನ್ ಹಾಕ್ಲಿ? ಇದು ಅಲ್ಲ ಸ್ವಲ್ಪ ಕಟ್ ಮಾಡಿ ಹಾಕ. ಪೇಸ್ಟ್ ಇಲ್ಲನ? ಪೇಸ್ಟ್ ಇಲ್ಲಣ್ಣ, ಅಲ್ಲ ಪೇಸ್ಟು ಇಲ್ಲ. ನಾವಲ್ಲೇ ಪೇಸ್ಟ್ ತರಕ್ ಹೋಗಿದ್ವಿ ರೀ. ಅಲ್ಲಿ ಹಚ್ಕೊಳೋದು ಅಲ್ಲಿಗೆ ಹಚ್ಚೋಣ ಪೇಸ್ಟ್ ಅಂತ. ಅಲ್ಲಿಗೆ ಹಚ್ಕೊಳೋದು ಪೇಸ್ಟ್ ಕೊಡ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡ್ತಾವ ಅಕ್ಕ.
ಆದ್ರೆ ಏನು ಮಾಡ್ತೀರಿ ಈಗ ಅದನ್ನ ಬೇಗ ನಾ ಹೇಳ್ದೆ ಇರ್ಲೇ ಎಷ್ಟು ಅಷ್ಟ ಕಟ್ ಮಾಡ್ತೀವಿ. ಇರ್ಲೇ ನೋಡು ಸ್ವಲ್ಪ ತೊಳೆದು ಹಾಕದನ ಎಲ್ಲ ತೊಳೆದ. ಹಾಕ್ತೇನೆ ಇದನ್ನ ಹಾಂ ಆಯ್ತು ನೀ ಚಾಕು ತೋರಿಸ್ಬೇಡ ನಂಗೆ. ಹಾಂ ತಡಿ ಹೊಡಿತೀನಿ. ಹೊಂಟ್ರ ಕಟ್ ಮಾಡಿ ಪಟ್ ಹಾಡು ಹಾಡೋಕ್ಕೂ ಹೆದರಿಕೆ ನಾವು ಕಾಪಿರೈಟ್ ಬರ್ತಾವ ಅಂತಂದು. ನೋಡ್ರಿ ನಮ್ಮ ಇವರು ಸಿಂಗರ್ ಇವ್ರು ಎಲ್ಲ ರೀ ಆಲ್ ಇನ್ ಒನ್. ಮಕ ತೋರಿಸ್ರಿ ಸ್ವಲ್ಪ ಅಕ್ಕ. ಎಂತ ಸಾವ ಅಲ್ಲಿನ ಆಲ್ ಇನ್ ಒನ್ ರೀ. ಇವರು ಎಡಿಟ್ ಮಾಡ್ತಾರೆ, ಸಿಂಗರ್, ಚೆಫ್, ವರ್ಕರ್, ಮತ್ತೇನು ರೀ ಏನು ವೃತ್ತಿನೇ ಆರ್ಟಿಸ್ಟ್ ರೀ, ಕ್ರಿಕೆಟರ್, ಕ್ರಿಕೆಟ್ ಆಡೋಕೆ ಕಾಲು ಮುಖ್ಯ ಬಂದಾನ. ಕ್ರಿಕೆಟ್ ಆಡೋಕೆ ಕಾಲು ಮುರ್ಕೊಂಬಂದನ್ರಿ. ಏನಿಲ್ರಿ ಹಿಂಗೆ ನಡ್ಯಾಕೆ ಬಂದೈತಿ, ಒಂದು ಹಿಂದೆ ಚುಚ್ಚಿಸ್ಕೊಂಬಂದಿರಿ ಇಂಜೆಕ್ಷನ್. ನಮ್ಮ ಡಾಕ್ಟರ್ ಅದಾರ ಇಲ್ರಿ ಗುಲ್ಬರ್ಗದವ್ರು ಒಬ್ರು. ಒಬ್ರು ಡಾಕ್ಟರ್ ಅದಾರ. ಗುಲ್ಬರ್ಗ ಅಲ್ರಿ, ಗುಲ್ಬರ್ಗದವ್ರ ಒಬ್ರು ಡಾಕ್ಟರ್ ಅದಾರಿ. ಅವರು ನೋಡಿ ಎಷ್ಟು ಇಲ್ಲೇ ಚುಚ್ಚಿವ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಾವ ಎಂತ ಸಾವ. ಯಾವ ಬಿಗ್ ಬಾಸ್ ನೋಡ್ದಾನ್ರಿ, ರಕ್ಷಿತಾ ಮೈಮ್ಯಾಗ ಬಂದ್ಬಿಟ್ಟು. ಇಲ್ಲಪ್ಪ ಮಂಗಳೂರ್ನಾಗ ಓದಿದ್ ನಾವು ಸಂತ ಅಲೋಸಿಯಸ್ ಕಾಲೇಜಲ್ಲಿ. ಅದಕ್ಕೆ ಅವಶ್ಯ ಒಂಚೂರು ಹೌದಂದ್ರೆ ಮೈ ಬಿಟ್ಕೊಂಡ್ಬಿಟ್ಟೈತಿ. ನಾ ಏನು ದಿನ ಬಿಗ್ ಬಾಸ್ ನೋಡ್ತಾನ್ರಿ ಬಿಗ್ ಬಾಸ್ ನೋಡಿ 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 ಏನು ರಕ್ಷಿತನ ಆಗ್ಬಿಟ್ಟ. ಯಾರ್ಯಾರು ನೋಡಿದ್ರಿ ಬಿಗ್ ಬಾಸ್? ಏನು ಹಾಂ ಹಾಕೆ ಬಿಗ್ ಬಾಸ್ ನೋಡೋದ್ರಿಂದ ಏನು ಬರ್ತೀನಿ ತಡ್ರಿ ನಾ ಮುಂದೆ ಬಿಗ್ ಬಾಸ್ ನೋಡೋದ್ರಿಂದ ಏನೈತ್ರಿ? ಹಾಂ ಏನು ಬರ್ತೈತಿ ಬಿಗ್ ಬಾಸ್ ನೋಡೋದ್ರಿಂದ? ಬರೇ ಜಗಳ ಆಡ್ತಾರ. ಅದನ್ನೆಲ್ಲ ಎದಕ್ಕೆ ನೋಡ್ತೀರಿ? ಏನಾರ ಒಂದು ಮೋಟಿವೇಶನಲ್ ವಿಡಿಯೋ ನೋಡ್ರಿ. ನಾನು ಹೇಳ್ತೀನಲ್ಲ ಅದನ್ನೆಲ್ಲ ನೋಡ್ರಿ. ನಾನು ಬಿಗ್ ಬಾಸ್ ನೋಡ್ತೀನಿ. ಉಣ್ಣಾಬೇಕಾರೆ ಅಷ್ಟ ನೋಡ್ತೀನಿ ರೀ ನಾನು. ಮತ್ತೆ ಯಾವಾಗ ನೋಡಂಗಿಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ನೋಡ್ತೀನಿ ರೀ. ಯಾರು ಅಂದ್ರೆ 1 ತಾಸು ನೋಡ್ಬೇಕು. 1 ತಾಸು ಇರ್ತದ. ಹೌದೇನ್ರಿ? ಅಯ್ಯೋ ಶಿವ, ಇರೋದ 1 ತಾಸು ಇರ್ತದ. ಬಿಗ್ ಬಾಸ್ ನೋಡೋಗ್ರಿ. ಯಾಕೆ ಹೇಳ್ರಿ? ಈಗ ಅದಕ್ಕೆ ಬರ್ತೀನಿ ನೋಡ್ರಿ. ಜೀವನದಾಗ ಎಲ್ಲ ನೋಡ್ಬೇಕು. ಏನೇನು ನೋಡ್ಬೇಕು? ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ನೂ ಇರಬೇಕು, ವರ್ಕ್ನೂ ಇರಬೇಕು. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಬಿಕಾಸ್ ಲೈಫ್ ಇಸ್ ಅ ಲೈಫ್. ಬಟ್ ಓದೋ ಟೈಮ್ ಮಾತ್ರ ಕರೆಕ್ಟಾಗಿ ಓದ್ಬೇಕು. ಇಲ್ಲ ಅಂದ್ರೆ ನಮಗಾಗ್ತೀವಿ. ಈಗ ನೋಡ್ರಿ ಇದೆಲ್ಲ ಹಾಕಿವಿ. ಕುಕ್ಕರ್ ಮುಚ್ಚಿ ಏನು ಮಾಡತ್ಬೇಕು? ಕುಕ್ಕರ್ ಮುಚ್ಚಿ ವಿಜಲ್ ಮುಚ್ಚಿ ಒಂದು 5-10 ವಿಜಾಲ್ ಹೊಡಿಸ್ಬಿಟ್ರೆ ಮುಗಿತ್ರ. 10 ಹೊಡಿಸ್ಬೇಕು, ಜಾಸ್ತಿ ಹೊಡಿಸ್ಬಾರ್ದು. ಅದು ತೋರಿಸ್ತೀನಿ ಅಂತ ನೋಡ್ರಿ ನಮ್ಮ ತಮ್ಮ. ಮೂಲೆಗೆ ನಾವು ಕೈ ಸಿಗ್ಬಾರ್ದು. ಮೂಲಂಗಿನ ಸಿಗಬಾರ್ದು. ಜಾರ್ಕೊಂಡು ಹೋಗ್ಬೇಕು. ಹಾಂ ಕರೆಕ್ಟ್ ಮುಚ್ಚಿಲ್ಲ. ಅದಿಲ್ಲ ಗ್ಯಾಸ್ ಇಟ್ಟು ಈಗ ಫಸ್ಟ್ ಯಾರ ಒಲೆ ಹಚ್ಚಿ ಗ್ಯಾಸ್ ಇಡ್ತೀವಿ. ಇದು ಏನಾರ ಮಟೀರಿಯಲ್ ಇರ್ತಾರಲ್ಲ ಇದ್ರ ಮ್ಯಾಗ ಮ್ಯಾಗ ಇಟ್ಟು ತಳ ಮಾಡಕ್ಕೆ ಹೋಗ್ತಾನೆ. ಗ್ಯಾಸ್ ವೇಸ್ಟ್ ಆಗತ್ತೆ ಅದಕ್ಕೆ. ಉಳಿಸಿ ನೋಡ್ರಿ ಎಷ್ಟು ಹಾಕೊಂಡು ಉಳಿಸ ನೀವು. ನೋಡ್ರಿ ಎಷ್ಟು ವೇಸ್ಟ್ ಆಗ್ತೀನಿ ರೀ. ಈಗ ವೇಸ್ಟ್ ಆಯ್ತು. ಜಯ ಶ್ರೀರಾಮ್. ಕರೆಕ್ಟ್ ಮುಚ್ಚಿಲ್ಲ. ಆಯ್ತು ರೀ. ಇದು ಈಗ ನಾವು ಕುಕ್ಕರ್ಗೆ ಮೂಲಂಗಿ ಸಾರು ಇಟ್ಟಿವಿ. ಅದಕ್ಕೆ ಮ್ಯಾಗ ಮುಚ್ತಾನ್ರಿ ಅದ್ರದ್ದು ವಿಷಲ್. ಅದು ಒಂದು 5 ಸೀಟಿ ಹೊಡೆದಿನ ಮ್ಯಾಕ ನಾವು ಮೂಲಂಗಿ ಸಾರು ಕಂಟಿನ್ಯೂ ಮಾಡೋಣ. ಕುಕ್ಕರ್ಗೆ ಪಚ್ಚಡಿ ಮಾಡಣ್ರಿ. ಈಗ ಉತ್ತರ ಕರ್ನಾಟಕದಾಗ ಮಾಡಣ್ರಿ, ಬೆಂಗಳೂರು ಬೇಡ. ನಮಗ ಚಲೋ ಇದ್ರಾಗ್ಲ ಇಲ್ಲೇ ಹೆಚ್ಚಿಡು. ಇಲ್ಲ ಕಲಸ್ಬೇಕಲ್ಲ ಇದ್ರ ಮೇಲೆ ಹಾಕಿಡು. ಹೆಂಗಿಟ್ಟ ನೋಡ್ರಿ. ನಾನು ಐತ್ನೆ ಅಂದ್ರೆ ರೂಮ್ ಎಷ್ಟು ನೀಟ್ ಇರುತ್ತೆ ಅಂತಂದ್ರೆ ಪ್ಲೇಟ್ ತಗೋಣ. ಅಷ್ಟು ನೀಟ್ ಇರ್ತೈತ್ರಿ. ಇವ ಇತ್ತಾಗ ನೋಡ್ರಿ ಎಲ್ಲೆಲ್ಲಿ ಏನೇನು ಹೋಗೋದ ನೋಡ್ರಿ. ನೋಡ್ರಿ ನೀಟ್ರ್ ಐತೆ. ನಾಳೆ ಅವ್ನು ಮಾಡ್ಕೊಳ ಏಂತಿ ಏನು ಪುಣ್ಯ ಅಡಿಗೆ ಮಾಡವತ್ನೇ ಎಲ್ಲ ಹೆಂಗ ಇರ್ತಾವ. ಏನಿರ್ತಾವ ಅಡಿಗೆ ಮಾಡಿದ ಮೇಲೆ ಎಲ್ಲ ಸ್ವಚ್ಛ ಮಾಡ್ಬೇಕು. ಮಾಡಿದ್ಮ್ಯಾಗೆಲ್ಲ ಸ್ವಚ್ಛ ಮಾಡ್ತಾನಂತ ನೋಡ್ರಿ. ಈಗ ಮೂಲಂಗಿ ಸೊಪ್ಪು ತಗೊಂಡು ಉದ್ದಕ್ಕೆ ಹೆಚ್ಕೊಂಬಿಡೋಣ. ಅದು ಹಳದಿ ತೆಗಿ. ತಿನ್ನಲೆ ಏನಾಗಲ್ಲ. ತೆಗಿಲಿ. ನಾನು ಇಷ್ಟ ಈಗ ಇರೋದು. ಇದು ತೆಗಿ. ಇರ್ಲಿ ತಿನ್ನಲೆ. ಇವ ನೋಡ್ರಿ ಗ್ಯಾಸ್ ಹಚ್ಚಿ ಬಂದಾನ. ಜೋರ ಇಟ್ಟಿಲ್ಲ ಇವ. ಯಾವಾಗ ಹೊಡಿಬೇಕ್ರಿ? ಇದು ರಾತ್ರಿ 11ಕ್ಕೆ ಹೊಡಿಬೇಕನೇ ಇದು. ಈಗ ಬಿಡಮ್ಮ. ಉಪ್ಪು ನೆನೆ ಇಟ್ಟಿದ್ದೆಲ್ಲ ಹೇಳ್ಬಲ್ಲಿ. ಬಾದಿಂದಾಳೆ ಮಾತಾಡ್ತಾನಂತ ನೋಡ್ರಿ ನಮ್ಮ ಇವರು.
ಪಚ್ಚಡಿ ಮಾಡಕ ಈಗ ಕಟ್ ಮಾಡ್ಕೊಳ್ಳೋಣ ಸಣ್ಣಕ ಉದ್ದಕ ಇಬ್ಬರಿಗೆ ಸಾಲ್ತು ಇದು ಜಾಸ್ತಿ ಆಗತ್ತಂಡ ಇಬ್ಬರಿಗೆ ಹಾಕ ಹೊಡಿ ಅವನು ಮೂಲಂಗಿ ತಿಂದು ಮೂಲಂಗಿ ಮಕ್ಕೊಳಣ ನಾ ಏನು ಲಿರಿಕ್ಸ್ ಹೇಳ್ತೀನಿ ರೀ ಅವನು ಎಲ್ಲ ಚೊಕ್ಕ ಹೇಳ್ತೀನಿ ಅವನು ಮೂಲಂಗಿ ತಿಂದು ಮೂಲಂಗಿ ಮಕ್ಕೊಳ್ಬೇಕು ಯಾಕಂದ್ರೆ ತಂಡ ಐತಲ್ರಿ ಈಗ ಮಾನ್ಸೂನ್ ಎಲ್ಲ ಮುದ್ರಕೊಂಡ್ಬಿಟ್ಟಿರ್ತಾವ ಮನಸ್ಸು ಹೆಚ್ಚ ತೋರಿಸ್ತೇನ ಏ ನೋಡ ಅಂತಾರ ನೋಡ್ರಿ ಹೆಚ್ಚಾವಂತಾನೇನ ತೋರಿಸ್ತೇನೆ ಅಂತ ತೋರ್ಸಕ್ಕ ನೋಡ ಅಂತೀವಿ ನಾವು ಹಿಂಗೆ ಹೆಚ್ಕೊಂಡು ಆಮೇಲೆ ಸೊಪ್ಪು ಹೆಚ್ಕೊಂಡು ನಾನೀಗ ಸೊಪ್ಪು ಹೆಚ್ಕೊಂಡು ಪ್ಲೇಟಿಗೆ ಹಾಕೋತೇನೆ ಮೂಲಂಗಿ ಎಷ್ಟು ಹಾಕ್ಲಿ ಹಾಕಿ ಮತ್ತೇನು ಮಾಡ್ತೀವಿ ಏನು ಸರ ಮಾಡಿ ಕೊಳ ಹಾಕತ್ತೀನಿ ಎಲ್ಲ ಕಲಿಗಿರಿ ಹಾಕೊಂಡು ಇಡ್ತಾನೆ ವಿಡಿಯೋ ನಿನಗೆ ನೋಡ್ರಿ ಮೂಲಂಗಿ ಸೊಪ್ಪು ಈಗ ಇದಕ್ಕ ಏನು ಹಾಕ್ಬೇಕ್ರಿ ಉಪ್ಪು ಖಾರ ಇನ್ನೇನು ಹಾಕ್ತೇವೆ ಈಗ ಹಾಕ್ತೇನೆ ಆಮೇಲೆ ಕಲ್ಸೋಣ ಆಮೇಲೆ ಕಳ್ಸೋಣ ನೀರು ಹೊಡಿತಿದ್ದು ಈಗ ಕಳ್ಸೋದು ಬ್ಯಾಡ್ರಿ ಈಗ ಎಲ್ಲಿಡ್ದಿಲ್ಲ ಚಂಡ ಹಾರೈತೆ ಇಲ್ಲೇ ಐತ್ರಿ ಚಾಂಡ ಸಾರಿ ಈಗ ಕಲ್ಸಿದ್ರ ನೀರು ಹೊಡಿತಿದ್ದು ಅದಕ್ಕೆ ಈಗ ಬೇಡ ಆಮೇಲೆ ಎಲ್ಲ ಸಾರು ರೆಡಿಯಾಗಿ ಅನ್ನ ಮಾಡ್ಕೋಬೇಕಿನ್ನು ನಾವು ಅನ್ನ ಮಾಡ್ಕೊಂಡು ಅನ್ನ ರೆಡಿ ಆದ್ಮೇಲೆ ಇದನ್ನ ಕಲಸ್ಕೊಂಡು ಟೇಸ್ಟ್ ಮಾಡೋಣ ಹಿಂಗ ಇರಲಿ ಇದನ್ನ ಮುಚ್ಚಿಬಿಡೋಣ ಇದನ್ನ ಸ್ವಲ್ಪ ಈಗ ಇದು 5 ವಿಷಲ್ ಹೊಡ್ತೀವಿ 5 ವರ್ಷದ ಮ್ಯಾಕ 5 ವರ್ಷ 6 ವರ್ಷ ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟು ನಾವು ಫೋನ್ ನೋಡ್ಕೊಂಡು ಬಂತು ಈಗ ಏನು ಮಾಡಕಂದ್ರೆ ಗೊತ್ತೈತೇನ್ರಿ ಅಣ್ಣ ಬಂದ ಹಾಂ ಇವೇನು ಮುಚ್ಚಿಬಿಟ್ಟಂತ್ರಿ ಮುಚ್ಚೋದ್ರಾಗ ಗ್ರೇಟ್ ಅದಂತ್ರಿ ಅಯ್ಯಯ್ಯೋ ಕೇವಬ್ಬ ಹೋಗಿ ಅವನು ಆಗಿದ್ದಲ್ಲ ಹೋಗಿ ಆಡ್ಬಿಡಲಿ ಕಾಪ್ರೇಟ್ ಬರ್ತಾವ ಮರ್ಯ ಎಲ್ಲ ಜಾಗದಾಗ ಅವನು ಅಡುಗೆ ಮಾಡಕ್ಕೆ ತಗೊಂಡಿದ್ದೆ ಮಾಡಿ ನೋಡ್ರಿ ಅವನು ಇವತ್ತಲ್ರಿ ಮೂಲಂಗಿ ಯಾಕ ಹಂಗೆಲ್ಲ ಮಾಡ್ದು ಅಲ್ಲೇ ಬ್ಯಾಳಿ ಸ್ವಲ್ಪ ತಡ್ಕೊಪ್ಪ ಮಿಕ್ಸಿ ಆಗ್ತೇನು ಮಾಡ್ತೀವಿ ವಿಡಿಯೋ ಒಳಗೆ ಹೋಗಿ ಫೋನ್ ಬೆಚ್ರಿ ಮಾಡಕ್ಕೆ ಹೋಗ್ರಿ ಒಯ್ಕೊಳ ಅಂತಾನೆ ಹಂಗಾರಿ ಮತ್ತೆ ನಾವು ವಿಡಿಯೋ ಮಾಡೋ ಮುಂದೆ ಸ್ವಲ್ಪ ಏನಾರು ಮಾಡ್ತಿರ್ತೀವಿ ಎಲ್ಲೆಲ್ಲೇ ಬೇಡದ ಎಲ್ಲೆಲ್ಲೇ ಬೂತಾವು ಸ್ವಲ್ಪ ತಡ್ರಿ ಹಾಕ್ತೀನಿ ಫೋನ್ ಬಿಟ್ಟು ಈಗ ಬಾಳಿಗೆ ಇಡ್ಬೇಕು ಇಟ್ಬಿಟ್ಟು ಎಲ್ಲ ನೀನ ಕುಂದ್ರೋದಲ್ಲ ಏನು ಚಳಿ ಐತ್ರಿ ಬೆಂಗಳೂರಿನಾಗ ಯಪ್ಪ ರೂಮ್ನಾಗ ಕೂತ್ಕೊಂಡ್ರೆ ಮುದುಡೋಕೆ ಅವೆಲ್ಲ ಹೊರ ಕುಂತ್ರ ಏನು ಆಡಿ ಹೋಗ್ತಾವೆ ಲೇ ಮಗನ ಇಲ್ಲಿ ಹಚ್ಚು ಹೋಗಿ ಬಳ್ಳೆಲ್ಲದ ನಿಂತೆ ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ಒಗ್ಗರಣೆಗೆ ಮಾಡಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡನ್ರಿ ಈಗ ಡಬರಿ ಅನ್ನ ಸುಟ್ಟಿಟ್ಟ ಮಗ ಸಾಕಿಷ್ಟ ಜಾಸ್ತಿ ಎಣ್ಣೆ ಮನುಷ್ಯರಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಆ ಎಣ್ಣೆ ಅಲ್ಲ ಈ ಎಣ್ಣೆ ಅದು ಇವ ಏನ್ ತಿಳ್ಕೊಂಡ ಗೊತ್ತಿಲ್ಲ ಇವ ಏನ್ ತಿಳ್ಕೊಂಡ ಅಂತ ನನಗೂ ಗೊತ್ತಿಲ್ಲ ನಾ ಎಲ್ಲ ಸಿಂಗಲ್ ಮೀನಿಂಗ್ ಮಾತಾಡ್ತೀನಿ ನಾನು ಡಬಲ್ ಮೀನಿಂಗ್ ಮಾತಾಡ್ತೀನಿ ಒಳ್ಳೊಳ್ಳೆ ಸ್ವಲ್ಪ ಬರ್ರಿ ಒಳ್ಳೊಳ್ಳೆ ಲೇ ಹಂಗ ಹಾಕಿದ್ರೆ ಪಡ್ಡು ಸಿಡಿದವು ಏ रुको जरा सबर करो बोला ना धक्का बुक्का धक्का बुक्का नहीं करने का बोला ना यौवा ये क्या है ये जीರಿಗೆ है ಸಾಸಿವೆ ಜೀರಿಗೆ ಸಾಸಿವೆ ಅನ್ನೋದು ಸಾಸಿವೆ ಜೀರಿಗೆ ಅನ್ನೋದು ಇಂಥವ್ರು ಏನಾರ ಹೋಟೆಲ್ ಇಟ್ಬಿಟ್ರೆ ಮುಗೋದು ಕಷ್ಟ ಐತೆ ಭಾಳ ಹಾಕ ಸಾಸಿವೆ ಹಾಕ ಅಡಿಲ್ಲ ಕಾದೆ ಇಲ್ಲ ನೋಡ್ಬೇಕು ಎಣ್ಣೆ ಕಾಯಬೇಕು ಅದನ್ನ ಮುಟ್ಟು ನೋಡ್ಬೇಕ್ರಿ ಒಂದ್ ಸ್ವಲ್ಪ ಕಾದತೆ ಇಲ್ಲ
ಇಡು. ಅಲ್ಲ ಬೇಡ ಈ ತಮಾಷಲ್ಲ. ಕಾದಿಲ್ರಿ ಇನ್ನ ಕಾದಿಲ್ರಿ. ಎಣ್ಣೆ ಒಂಚೂರು ಹಂಗೆ ಮುಟ್ಟು ನೋಡ್ರಿ. ಆಮೇಲೆ ಸಾಸಿವೆ ಕಾದಿಲ್ ಜೀರಿಗೆ ಹೋಗಿರಿ ಒಂಚೂರು. ಸ್ವಲ್ಪ ಜೀರಿಗೆ. ಆಮೇಲೆ ಕ್ಯಾಮ್ರಾ ಹೋಗತ್ತಂದು ಸುಡಿದು ಒಲೆಯವು. ಕರಿಬೇವು ಏ ಸಪ್ತ ಹೋಗ್ಯಾವ ಕರಿಬೇವು ಆಗಲಿ. ಕರ್ರಿಗೆ ಒಲೆ ಅವನ ಹಾಕಿದ್ದಲ್ಲ ಅವನ ಇಡಿ ತೊಡಿಲಿ ನಿನ್ ಕತೆ ಇಡಿ. ಅದನ್ನಲ್ಲ ಅದನ್ನ ಹಿಡಿಯೋಣ. ನೀನು ದೊಡ್ಡತಿ ಏನಾಗಪ್ಲೆ ಬಿಡಲ್ಲ ನೀನು. ಅಯ್ಯಪ್ಪ ಯಾವನು ಗುರುನು. ಅಯ್ಯೋ ಎಲ್ಲ ಮಸಾಲ ಒಂದ ಕಡೆ ಬಂದು ನಿಂತದು. ಮಸಾಲೆ ಎಲ್ಲ ಹಾ ಸುರು ಹಾಸ್ತದ ನೋಡ್ರಿ. ಕೂದಿತಂದ್ರ ನೋಡ್ರಿ ಯಾರು ಮಾಡ್ತಾರ ನೀಗ ಚಫ್ ಏನದ ಚೆಫ್. ಚಫ್ ಅಂದ್ರ ಚೆಫ್ ಮೀನ್ಸ್ ಅಡಿಗೆ ಭಟ್ಟ. ಶೆಫ್ ಅಂತಾರ ಚಫ್ ಅಂತಾರ. ಶೆಫ್ ಅಂತಾರೆ. ಚೆಫ್ ಕೂತ್ನಿಸಿಕೆ ಬಿಡ್ಬೇಕು. ಲಾಸ್ಟಿಗೆ ಪಚಡಿ ಮಾಡ್ಕೊಂಡೇವಿ. ನೋಡ್ರಿ ಈಗ ಇದು ಪಚಡಿ. ಇದು ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಒಡದು ಮಕ್ಕೊಂಡ್ಬಿಟ್ವಿ ಅಂದ್ರೆ ಆಹಾ ನೋಡ್ರಿ ಸಾರ್ ನೋಡ್ರಿ. ಯಾರು ಮಾಡ್ತಾರ್ರಿ ಹಿಂಗ? ಚಪ್ಪು ನಾವು ನಾವು ಊಟ ಮಾಡ್ಕೊಂತೇವ್ರಿ. ಊಟ ಮಾಡ್ತೀವ್ರಿ. ನೀವು ಊಟ ಮಾಡ್ರಿ. ನೀವು ಊಟ ಮಾಡ್ರಿ. ಬಾಯ್. ನಾವು ಊಟ ಮಾಡ್ತೇವ್ರಿ. ಈಗ ನೀವು ಊಟ ಮಾಡ್ರಿ. ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡ್ರಿ. ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.